ಸಾರಿಗೆ ನೌಕರರ ಮುಖಂಡ ಆನಂದ್ ಸುಬ್ಬರಾವ್ ನಿನ್ನೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ತಮ್ಮ ದೇಹದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಇಂದು ಮಲ್ಲೇಶ್ವರದ ಘಾಟಿ ಭವನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಣಿ, ಒಡಿಸ್, ಗುನ್ನಾ, ಆಂಧ್ರ ಹೆಂಡತಿ, ಮುನಿಯಾ ಹೀಗೆ ಹಲವು ಚಿತ್ರಗಳಲ್ಲಿ ನಾಯಕ ನಟರಾಗಿದ್ದಂತಹ ಮಯೂರ್ ಪಟೇಲ್ ತಮ್ಮ ಫಾರ್ಚುನರ್ ಕಾರಿನಲ್ಲಿ ಸರಣಿ ಅಪಘಾತವೆಸಗಿದ್ದಾರೆ. ಬೆಂಗಳೂರಿನ ದಮಲೂರು ಬಳಿ ಮಧ್ಯದ ಮತ್ತಿನಲ್ಲಿ ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂದಲ್ಲ. ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ದಕ್ಕೆ ಪತಿ ಮತ್ತು ಸೋದರ ಮಾವ ಆತ್ಮಹತ್ಯೆಗೆ ಶರಣಾಗಿದ್ದರು. ದಾವಣಗೆರೆಯ ಗುಮ್ಮನೂರಿನಲ್ಲಿ ಇಂತಹ ದಾರುಣ ಘಟನೆ ನಡೆದಿತ್ತು. ಇದೀಗ ಓಡಿ ಹೋಗಿದ್ದಂತಹ ಪತ್ನಿ ಸರಸ್ವತಿ ಅರೆಸ್ಟ್ ಆಗಿದ್ದು, ಈಕೆಯ ಪ್ರಿಯಕರನಿಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಕೌಟುಂಬಿಕ ಕಲಹದಿಂದ ಪತಿ ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ. ಈತ ಸದ್ಯ ಆಸ್ಪತ್ರೆಯಲ್ಲಿದ್ದಾನೆ. ಆದರೆ ನಿನ್ನೆ ಈತನ ಪತ್ನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹಾಸನ ಜಿಲ್ಲೆಯ ಅದ್ದಿಹಳ್ಳಿಯಲ್ಲಿ ರಂಜಿತಾ ಎಂಬಾಕೆ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಸರ್ಕಾರಿ ಶಾಲೆ ಜಾಗವನ್ನ ಪಿಡಿಒ 20 ವರ್ಷದ ಹಿಂದೆ ಸಾವನ್ನಪ್ಪಿದಂತಹ ಮಹಿಳೆ ಹೆಸರಿಗೆ ಮಾಡಿದಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನ ದೇವರೂರಿನಲ್ಲಿ ನಡೆದಿದೆ. ಪಿಡಿಒ ಅಮೀರ್ ಹುಸೇನ್ ಮೃತ ಶಿವಮ್ಮ ಹೆಸರಿಗೆ ಸರ್ಕಾರಿ ಜಾಗ ಖಾತೆ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಆಲಪಾಳದಲ್ಲಿ ಚರಂಡಿ ನೀರಿನಲ್ಲಿ ಶಾಲಾ ಮಕ್ಕಳು ಊಟದ ತಟ್ಟೆ ತೊಳೆದ ಘಟನೆ ನಡೆದಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟದ ನಂತರ ಪ್ಲೇಟ್ ತೊಳೆಯಲು ನೀರಿಲ್ಲದೆ ಮಕ್ಕಳು ಹೀಗೆ ಮಾಡಿದ್ದು ಶಿಕ್ಷಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ.